ಹೀಗೆ ಎದ್ದೇಳಲು ಸಾಧ್ಯವಾಗದೆ ಕುಸಿದು ಬೀಳುತ್ತಿರುವ ಕೆಲ ಕೋಳಿಗಳು, ಒಂದೆಡೆ ಸಾಲು ಸಾಲು ಕೋಳಿಗಳು ಸಾವನ್ನಪ್ಪಿರುವುದು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮದಲ್ಲಿ. ದಿಬ್ಬೂರು ಗ್ರಾಮದ ರೈತನೊಬ್ಬ ದಿಬ್ಬೂರಿನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಗೋಡಂಬಿ ತೋಟವನ್ನ ಲೀಸ್ಗೆ ಖರೀದಿಸಿದ್ರು. ಅಲ್ಲಿ ಕುರಿ ಕೋಳಿಗಳನ್ನ ಸಾಕುತ್ತಾ ಜೀವನೋಪಾಯವನ್ನ ಕಂಡುಕೊಂಡಿದ್ರು. ಆದ್ರೆ ಅದ್ಯಾರ ಕಣ್ಣು ಬಿತ್ತೋ ಏನೋ, ಬರೋಬ್ಬರಿ 30 ಕೋಳಿಗಳು ದಿಢೀರ್ ಸಾವನ್ನಪ್ಪಿವೆ. ವಿಷಪ್ರಾಶನವಾಗಿದೆ ಎಂದು ಆರೋಪ ಕೇಳಿಬಂದಿದ್ದು, ನಿಂತಲ್ಲೇ ಕೋಳಿಗಳು ಕುಸಿದು ಬೀಳುತ್ತಿದೆ. ಕೆಲ ಕೋಳಿಗಳು ನಿತ್ರಾಣವಾಗಿ ಸಾವನ್ನಪ್ಪುತ್ತಿವೆ. ಇನ್ನು ಮುಗ್ಧ ರೈತ, ನಮ್ಮ ಮೇಲೆ ಯಾರೋ ದ್ವೇಷ ಸಾಧಿಸುತ್ತಿದ್ದು, ನಾವು ಕೋಳಿಗಳನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಕಳೆದ 6 ತಿಂಗಳ ಹಿಂದೆ 6 ಕುರಿಗಳು ಸಹ ಸಾವನ್ನಪ್ಪಿದ್ವು. ಇದರಿಂದ ನಮಗೆ ಭಾರೀ ನಷ್ಟವಾಗಿದ್ದು, ಕೋಳಿಗಳ ಸಾವಿಗೆ ಕಾರಣವಾದವರ ಮೇಲೆ ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ನಮ್ಮ ಹೆಸರು ರಂಗನಾಥ್ ಅಂದ್ಬಿಟ್ಟು, ನಮ್ಮದು ಚಿಕ್ಕಬಳ್ಳಾಪುರ. ಇವರು ತುಂಬ ಬೇಕಾಗಿರೋರು. ಪಾಪ ಇವರು ದಿಬ್ಬೂರು, ಇವ್ರದ್ದು ದಿಬ್ಬೂರಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ಇವರು ಲೀಸಿಗೆ ತಗೊಂಡು ಜೀಡ್ತೋಪು ಜೀವನ ನಡೆಸ್ಕೊಂಡಿದ್ರು. ಇದು ಜೀಡ್ತೋಪು ಒಂದೇ ಜೀವನಕ್ಕೆ ನಡೆಯಲ್ಲ ಅಂದ್ಬಿಟ್ಟು ಪಾಪ ಕುರಿ ಕೋಳಿ ಮೇಕೆ ಎಲ್ಲ ಪಾಪ ಸಾಕ್ಕೊಂಡು ಜೀವನ ನಡೆಸ್ಕೊತಾ ಇದ್ರು. ಕೋಳಿಗಳೊಂದು 40 ದೊಡ್ಡವು, 31 ಚಿಕ್ಕ ಮರಿಗಳಿದ್ವು. ಅದರಲ್ಲಿ ಯಾರೋ ಗೊತ್ತಿಲ್ಲ, ನಿನ್ನೆ ರಾತ್ರಿ ಕಿಡಿಗೇಡಿಗಳು ಪಾಪ ಎತ್ಕೊಂಬಂದು ವಿಷ ಆಗಿಬಿಟ್ಟು ನೈಟಲ್ಲಿ ಹೊರಟೋಗಿದ್ದಾರೆ. 30 ದೊಡ್ಡ ಕೋಳಿಗಳು, ಮರಿಗಳು ಒಂದು 25 ಮರಿಗಳು ತೀರ್ಕೊಂಡಿದೆ. ಇವ್ರಿಗೆ ಇದು ಬಿಟ್ಟರೆ ಜೀವನಕ್ಕೆ ಇನ್ನೇನು ಇಲ್ಲ, ಇರೋದೇ ಇದೊಂದೇ ಇವರಿಗೆ. ಆದ್ದರಿಂದ ಇದಕ್ಕೇನಾದರೂ ಒಂದು ಮಾರ್ಗ, ಒಂದು ಪೊಲೀಸ್ ಇಲಾಖೆ ಕಡೆಯಿಂದ ಆಗಲಿ, ಅಲ್ಲಿ ಹೋಗಿ ಕಂಪ್ಲೇಂಟ್ ಒಂದು ಕೊಟ್ಟು ಬಂದಿದ್ದಾರೆ, ಬಂದು ಮಾಜೂರು ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದ ಇವ್ರಿಗೇನಾದರೂ ಒಂದು ಸಹಾಯಧನ ಅನ್ನೋದು ಸರ್ಕಾರದ ಕಡೆಯಿಂದ ಏನಾದರೂ ಒಂದು ಇವ್ರಿಗೆ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಇವರು ಕಷ್ಟಪಡೋದು ಅಂದರೆ ಇದು ಬಿಟ್ಟರೆ ಇನ್ನೇನಿಲ್ಲ. ಇವರು ಕೋಳಿ ಕುರಿ ಮೇಕೆ ಇಷ್ಟು ಇದರಲ್ಲೇ ಜೀವನ. ಇನ್ನು ಈ ಜೀಡ್ತೋಪಲ್ಲಿ ಪಾಪ ಅವರು ಲೀಸಿಗೆ ತೊಗೊಂಡಿದ್ದಾರೆ. 3 ವರ್ಷಕ್ಕೋ 4 ವರ್ಷಕ್ಕೋ ಇದು ಲೀಸಿಗೆ ತೊಗೊಂಡಿದ್ದಾರೆ. ಅದರಲ್ಲಿ ಸಿಕ್ತು ಇಲ್ಲ ಅಂದರೆ ಇಲ್ಲ. ಏನಿದ್ರು ಕುರಿ ಕೋಳಿ, ಒಂದು ಕೋಳಿ ಬಂದು 2ರಿಂದ 3 ಸಾವಿರ ಕೋಳಿ ಮಾರ್ತಾರೆ ಇವರು. ಅಂಥದ್ದು ಪಾಪ ದೊಡ್ಡ ಕೋಳಿಗಳೇ ಸತ್ತೋಗಿದೆ. ನೋಡ್ತಾ ಇದ್ದರೆ ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಆದ್ದರಿಂದ ಈ ಕಡೆ ಯಾವ ಥರ ಇದೆ ಅಂದರೆ ವಾತಾವರಣ ಇಲ್ಲಿ ಪಾಪ ಅವರು ಒಂಥರ ಸಾಯೋ ಪರಿಸ್ಥಿತಿಯಲ್ಲಿದ್ದಾರೆ. ಅವರು ಏನಾದರೂ ನಾವು ವಿಷ ತಗೊಂಡು ಸತ್ತೋಗೋಣ ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅದಕ್ಕೆ ಬೆಳಗ್ಗೆ ನಮಗೂ ಫೋನ್ ಮಾಡಿದ್ರು. ನಾವು ಸ್ಟೇಷನ್ ಹತ್ರಕ್ಕೆ ಹೋಗಿ ಎಲ್ಲ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಪಾಪ ಅವ್ರನ್ನು ಪೊಲೀಸವ್ರನ್ನ ಕಳಿಸಿ ಇಲ್ಲೆಲ್ಲ ಇಲ್ಲಿ ಮಾಜೂರು ಮಾಡಿಕೊಂಡು ಅವರು ಹೋಗಿದ್ದಾರೆ. ಆದ್ದರಿಂದ ಮುಂದೆ ಇಲ್ಲಿ ಇಂಥ ಘಟನೆ ಆಗಬಾರ್ದು. ಆ ಥರ ಏನಾದರೂ ಒಂದು ಮಾಡಬೇಕು ಪೊಲೀಸವರು ಅಂದ್ಬಿಟ್ಟು ದಯವಿಟ್ಟು ಅವ್ರ ಹತ್ರ ಒಂದು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಇವರು ಬಡವರಿಗೆ ಏನಾದರೂ ಒಂದು ನ್ಯಾಯ ಒದಗಿಸ್ಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಸರ್, ಅನುಮಾನ ಅಂದರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರ ಮೇಲೆ ಈಗ ನಾವು ಈಗ ಕಳ್ಳ ಅನ್ನೋಕ್ಕಾಗಲ್ಲ. ಕಣ್ಣಲ್ಲಿ ನೋಡಿರಬೇಕು, ಕಿವಿಯಲ್ಲಿ ಕೇಳಬೇಕು. ಹಂಗಿದ್ರೆ ನಾವು ಇಂಥವರೇ ಮಾಡ್ತಾವ್ರಪ್ಪ ಅಂತ ನಾವು ಹೇಳ್ಬೋದು. ಅದು ಬಿಟ್ಬಿಟ್ಟು ಈಗ ಅವರು ಇವರು ಅಂತ ನಾವು ಹೇಳೋಕ್ಕಾಗಲ್ಲ. ಆದ್ದರಿಂದ ಯಾರನ್ನ ಅಂತ ಹೇಳೋಕ್ಕಾಗುತ್ತೆ ಸರ್? ಈಗ ಯಾರನ್ನ ನಾವು ಹೇಳೋಕ್ಕೆ ಹೋದರೆ ಇವಾಗ ಅವ್ರು ಮಾಡಿದಾರೋ ಮಾಡಿಲ್ವೋ ಹಾಕಿ ಇವಾಗ ನಾವಿಲ್ಲ, ಏನಾದರೂ ಪ್ರೂಫ್ ಇದ್ದರೆ ಕೊಡ್ರಿ ಅಂತಾರೆ. ಅದರಿಂದ ಅದಕ್ಕೆ ನಾನು ಇವ್ರಿಗೂ ಹೇಳ್ತಾಯಿದ್ದೀನಿ, ಒಂದು ಕ್ಯಾಮ್ರಾ ಒಂದು ಫಿಟ್ ಮಾಡಿ, ಮುಂದೆ ಏನಾದರೂ ಆದರೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಆಗ ಎತ್ಕೊಂಡೋಗಿ ಸ್ಟೇಷನಲ್ಲಿ ಕೊಟ್ಟರೆ ಅವರೇ ಆಗ ಏನು ಬೇಕೋ ಅವರು ಇದು ಮಾಡ್ತಾರೆ, ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ತಾರೆ ಅಂತ ನಾನು ಹೇಳ್ತಾಯಿದ್ದೀನಿ ಸರ್. ಪ್ರಜ್ವಲ್, ದಿಬ್ಬೂರು ಊರಿಂದ ಒಂದು ಅರ್ಧ ಕಿಲೋಮೀಟರ್ ಹತ್ರ ಒಂದು ಜೀಡ್ತೋಪು ತೊಗೊಂಡಿದ್ರೆ, ಅಲ್ಲಿ ಒಂದು 5 ವರ್ಷದಿಂದ ಕೋಳಿ ಸಾಕ್ತಾಯಿದ್ರೆ. 5 ವರ್ಷದಿಂದ ಕೋಳಿ ಸಾಕ್ತಾಯಿದ್ರೆ ನಮ್ಮ ಜೀವನ ಎಲ್ಲ ಇದರಲ್ಲೇ ಇತ್ತು. ನಮ್ಮಪ್ಪ, ನಾನು, ನಮ್ಮಮ್ಮ ಎಲ್ಲ ಸಾಕ್ತಾಯಿದ್ರೆ. ಇವಾಗ ನೋಡಿದ್ರೆ ಯಾರೋ ಗೊತ್ತಿಲ್ಲ ವಿಷ ಆಗಿಬಿಟ್ಟಿದ್ದಾರೆ. ರಾತ್ರಿ 8 ಗಂಟೆಯಿಂದ ನಲ್ಲಿ ಸಾಯ್ತಾ ಇದ್ದಾವೆ. ಅವು ಯಾರಂತ ಗೊತ್ತಿಲ್ಲ. ಒಂದು 5 ವರ್ಷದಿಂದ ಸಾಕ್ತಾಯಿದ್ರಿ. ನಮ್ಮ ಜೀವನ ಎಲ್ಲ ಇದರಿಂದ ಇರೋದು. ಒಂದು ಮರಿ ಬಂದು ಸಾಕಬೇಕಂದ್ರೆ 1 ವರ್ಷ ಆಗುತ್ತೆ ದೊಡ್ಡದಾಗೋಷ್ಟಕ್ಕೆ. ದೊಡ್ಡದಾಗಿ ಅದು ಮರಿ ಮಾರೋಷ್ಟಕ್ಕೆ ಒಂದು 4 ವರ್ಷ ಆಮೇಲೆ ಆಗುತ್ತೆ. ಅಂಥ ಇದನ್ನ ಒಂದೇ ನೈಟಲ್ಲೇ ವಿಷ ಆಗಿಬಿಟ್ಟು ಎಲ್ಲ ಸತ್ತೋಗ್ತಾ ಇದ್ದೇವೆ. ಮಾರೋ ಟೈಮಲ್ಲಿ ಈ ಥರ ಆಗಿದೆ, ಯಾವ ರೀತಿ ಬೇಜಾರಾಗ್ತದೆ ನಿಮಗೆ? ಎಲ್ಲ ಬಾಧೆ ಜಾಸ್ತಿ ಆಗುತ್ತಿದೆ. ನಮ್ಮ ಜೀವನ ಎಲ್ಲ ಇದರಲ್ಲಿ ಇದ್ದಿದ್ದು. ನಮ್ಮಪ್ಪ ನಮ್ಮಮ್ಮ ಎಲ್ಲ ನಾವು ಇದರಲ್ಲೇ ಸಾಕ್ತಾ ಇದ್ದಿದ್ದು. ಸುಮಾರು ಎಷ್ಟು ಮರಿಗಳು ಸಾಕಿದ್ರಿ? 40 ಕೋಳಿ ಸಾಕಿದ್ರೆ. 40 ಕೋಳಿಯಲ್ಲಿ 30 ಕೋಳಿ ಸತ್ತೋಗಿದ್ದಾವೆ. ಇನ್ನು 10 ಕೋಳಿ ಮಾತ್ರ ಇದ್ದಾವೆ. ಅವು ದೊಡ್ಡ ಎಲ್ಲ ದೊಡ್ಡವೆ. ಮರಿಗಳು ಒಂದು 20, ದೊಡ್ಡ ಕೋಳಿ ಒಂದು 30 ಸತ್ತೋಗಿರೋದು. ಇವಾಗ ಇನ್ನು ಜಾಸ್ತಿ ಹಣ ಎಲ್ಲ ವೇಸ್ಟು. ಇಷ್ಟು ಕಷ್ಟಪಟ್ಟಿದ್ದೀರಲ್ಲ, ಏನಿಲ್ಲ ಋಣ ಏನಿಲ್ಲ.
ಈ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಸತ್ಯಾಸತ್ಯತೆ ಪೊಲೀಸರ ತನಿಖೆಯಿಂದ ಹೊರಬೀಳಬೇಕಾಗಿದೆ. ಅಲ್ಲದೆ ನೊಂದ ರೈತನಿಗೆ ನ್ಯಾಯ ಸಿಗುವುದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.